ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಜಯ್ ಘೋಷ ನ್ಯೂಸ್. ಶಿರಾದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಕಾವೇರಿ ಹಾಸ್ಪಿಟಲ್ ಬಹಳ ಚಿಕ್ಕ ವಯಸ್ಸಿಗೆ ಕೆಂಪೇಗೌಡ ನಿಲ್ದಾಣದಲ್ಲಿ ವೈದ್ಯರಾಗಿ ಹಾಗೂ ರಾಜ್ಯಪಾಲರಿಗೆ ವಿಶೇಷ ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಜುಲ್ಕರ್ ನೈನ್ ತಾನು ಜನರಿಗೆ ಸೇವೆ ಮಾಡಬೇಕು ಎಂಬ ನಿಟ್ಟಿನಿಂದ ಇಂದು ಶಿರಾದಲ್ಲಿ ನೂತನವಾಗಿ ಕಾವೇರಿ ಹಾಸ್ಪಿಟಲ್ ಪ್ರಾರಂಭ ಮಾಡಿದರು. ಈ ಸಂದರ್ಭದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕ ಟಿಬಿ ಜಯಚಂದ್ರ, ಮಾಜಿ ಶಾಸಕ ರಾಜೇಶ್ ಗೌಡ, ಬಿಕೆ ಮಂಜುನಾಥ್, ಎಸ್ಆರ್ ಗೌಡ, ಮದಲೂರ್ ಮೂರ್ತಿ ಮಾಸ್ಟರ್, ಅನೇಕ ಜನಪ್ರತಿನಿಧಿಗಳು ಬಂದು ಜುಲ್ಕರ್ ನೈನ್ ಅವರಿಗೆ ಶುಭಾಶಯವನ್ನು ಕೋರಿದರು. ಪ್ರಥಮವಾಗಿ ನಮ್ಮ ಡಾಕ್ಟರ್ ಜುಲ್ಕರ್ ನೈನ್ ಅವರಿಗೆ ನಾನು ಅಭಿನಂದನೆಗಳು ಹೇಳಲು ಬಯಸ್ತೇನೆ. ಇವತ್ತು ನೂತನವಾಗಿ ಅವರು ಒಂದು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಇವತ್ತು ಈ ದಿನ ಉದ್ಘಾಟನೆ ಆಗಿ ಸಾರ್ವಜನಿಕರ ಒಂದು ಸೇವೆಗೆ ಇವತ್ತು ಸಿದ್ಧವಾಗಿರ್ತಕ್ಕಂಥದ್ದು. ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಸುಮಾರು 140ಕ್ಕಿಂತ ಹೆಚ್ಚು ಇರ್ತಕ್ಕಂಥ ಕೋಟಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಆರೋಗ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ತ್ವರಿತವಾಗಿ ಲಭ್ಯವಾಗಬೇಕಾಗಿರ್ತಕ್ಕಂತಹ ಒಂದು ಇಲಾಖೆ ಅದು. ಅಂಥ ಒಂದು ಕ್ಷೇತ್ರದಲ್ಲಿ ಇವತ್ತು ಒಂದು ಉತ್ತಮವಾದಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ನಿರ್ಮಾಣ ಮಾಡಿ ಇವತ್ತು ಡಾಕ್ಟರ್ ಹೇಳ್ತಾ ಇದ್ರು ಕ್ರಿಟಿಕಲ್ ಕೇರ್, ಎಮರ್ಜೆನ್ಸಿ ಕೇರ್ಗೆ ನನ್ನ ಹಾಸ್ಪಿಟಲ್ ಸಿದ್ಧವಾಗಿದೆ. ನಾವೆಲ್ಲರೂ ಕೂಡ ಅದೇ ರೀತಿಯಲ್ಲಿ ಸಿಬ್ಬಂದಿಗೂ ಕೂಡ ನೇಮಕ ಮಾಡಿಕೊಂಡು ಹಾಸ್ಪಿಟಲ್ನಲ್ಲಿ ಇನ್ನು ಉಳಿದಂತೆ ಅಗತ್ಯವಾದಂತಹ ಉಪಕರಣಗಳು ಕೂಡ ಹಾಕಿ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಆಲೋಚನೆ ಇದೆ ಅಂತಕ್ಕಂಥದ್ದು ಈಗ ತಾನೇ ಡಾಕ್ಟರ್ ಹೇಳ್ತಾ ಇದ್ರು. ಕ್ರಿಟಿಕಲ್ ಕೇರ್ ಅಂತಕ್ಕಂಥದ್ದು ಎಮರ್ಜೆನ್ಸಿಯಲ್ಲಿ ಈ ಒಂದು ತಾಲೂಕು ಮಟ್ಟದಿಂದ ಇಂತಹ ಒಂದು ತುರ್ತಿನ ಸಂದರ್ಭದಲ್ಲಿ ಎಮರ್ಜೆನ್ಸಿ ಟೈಮ್ನಲ್ಲಿ ಒಂದು ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಏನಾರು ಆಯಿತು ಅಥವಾ ಪೇಷಂಟಿಗೆ ಒಂದು ಅಪಘಾತ ಆಗಿ ತುರ್ತಾಗಿ ಶಸ್ತ್ರಚಿಕಿತ್ಸೆ ಅಥವಾ ಪ್ರಾಥಮಿಕ ಚಿಕಿತ್ಸೆ ಕೊಡತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಹಳ ಅಗತ್ಯ ಇರ್ತದೆ. ಯಾಕಂದರೆ ಇಲ್ಲಿ ಹೊರತುಪಡಿಸಿ ಇಲ್ಲೇ ಒಂದು ಕಾಯಿಲೆಯನ್ನು ಗುಣ ಮಾಡತಕ್ಕಂತಹ ಸಂದರ್ಭಗಳು ಇದ್ದಾಗ ರೋಗಿಗಳಿಗೆ ಇನ್ನೂ ಹೆಚ್ಚು ಅನುಕೂಲ. ಜೊತೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಗಳನ್ನು ಕೊಟ್ಟು ಇನ್ನೂ ಉನ್ನತ ದರ್ಜೆಯ ಹಾಸ್ಪಿಟ್ಲಿಗೆ ರೋಗಿಯನ್ನು ನಾವು ವರ್ಗಾವಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲಿ ಪೇಷಂಟ್ನ ಸ್ಟೆಬಿಲೈಸ್ ಮಾಡಿ ಮತ್ತೊಂದು ಕಡೆ ಬೆಂಗಳೂರಿಗೋ ಅಥವಾ ಇನ್ನೂ ಹೆಚ್ಚಿನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಅನುಕೂಲ ಆಗುತ್ತೆ. ಅದು ಪೇಷಂಟ್ನ ಒಂದು ರೋಗಿಯ ಒಂದು ಜೀವವನ್ನು ಒಂದು ಪ್ರಾಥಮಿಕ ಹಂತದಲ್ಲಿ ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಹಾಸ್ಪಿಟಲ್ಗಳಿಂದ ಆಗುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ಇದನ್ನು ಉತ್ತಮವಾಗಿ ಕಾರ್ಯನಿರ್ವಹಿಸಿ ರೋಗಿಗಳಿಗೆ ಅವರ ಒಂದು ಸಾಂದರ್ಭಿಕವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಆಗಲಿ. ನಾನು ಮತ್ತೊಮ್ಮೆ ಡಾಕ್ಟ್ರಿಗೆ ನಾನು ಅಭಿನಂದನೆಗಳನ್ನು ಹೇಳಲು ಬಯಸ್ತೇನೆ. ಎಲ್ಲ ಸಾರ್ವಜನಿಕರು ಕೂಡ ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಲು ಬಯಸ್ತೇನೆ. ಬಿಟ್ಟು ಗೊತ್ತಾಗ್ತಿದ್ದೀನಿ ಅಂತ ಹೇಳ್ತಾರೆ. ಸಮಾಜ MLA ಏನು ಪಾಟೀಲ್ ಅಂತ ಯೂಟ್ಯೂಬ್ ಚಾನಲ್ ಇಟ್ಕೊಂಡು ತಾಲೂಕು ನಿಮಗೆಲ್ಲ ಸಹಕಾರ ಇಲ್ಲ ಬಂದು ನಿಮ್ಮ ಸಹಕಾರ ಇಲ್ಲಿ ಕೊಡ್ರೆ ಮೊದಲನೇ ಅವ್ರ ಸಹಕಾರ ಭಾಗ ಎಲ್ಲ ನಮ್ಮದೇ ಇದೆ. ನಿಮಗೆ ಬಬಡ ಬಾ ಬನ್ನಿ ಅಣ್ಣ ಬರ್ರಿ ಬಬಡ ಬಾ. ನೂತನವಾಗಿ ಇವತ್ತು ಪ್ರಾರಂಭಗೊಂಡಿರ್ತಕ್ಕಂಥ
ಕಾವೇರಿ ಆಸ್ಪತ್ರೆ ಇವತ್ತು ಶಿರಾ ನಗರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನಗಳಿಂದ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಹೊಂದಿರತಕ್ಕಂಥ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆ ಇವತ್ತು ಶಿರಾ ತಾಲೂಕಿನಲ್ಲಿ ಅನಾವರಣಗೊಂಡಿದೆ. ಇವತ್ತು ಅದಕ್ಕೆ ಮೂಲ ಕಾರಣೀಭೂತರು ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಕುಲಕರ್ಣಿ ರವರು ಇದು ಕೂಡ ಒಂದು ವ್ಯವಸ್ಥಿತವಾಗ್ತಕ್ಕಂಥ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ತಾಲೂಕಿನ ಜನತೆಗೆ ಒಂದು ರೀತಿ ವಿಶೇಷವಾಗಿ ಸವಲತ್ತುಗಳನ್ನು ಸಿಗ್ತಕ್ಕಂಥದ್ದು. ಅದರಲ್ಲಿ ಇನ್ನೊಂದು, ಇವತ್ತು ಭಾಳಷ್ಟು ಜನಸಾಮಾನ್ಯರಿಗೆ ಶುಗರ್ ಕಾಯಿಲೆ ಇವತ್ತು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಕೂಡ ಇವತ್ತು ಅತಿ ಹೆಚ್ಚು ಇವತ್ತು ಬಂದಿರತಕ್ಕಂಥ ಈ ಸಂದರ್ಭದಲ್ಲಿ ಹೆಚ್ಚು ಶುಗರ್ ಪೇಷಂಟ್ಗಳನ್ನು ಚಿಕಿತ್ಸೆ ಕೊಡ್ತಕ್ಕಂಥ ಒಂದು ವಿಶೇಷವಾಗ್ತಕ್ಕಂಥ ತಾಲೂಕಿನಲ್ಲಿ ಈ ಒಂದು ಮೊದಲನೇದಾಗಿ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ಎಲ್ಲ ಮಧುಮೇಹ ರೋಗಿಗಳಿಗೆ, ಅಂದರೆ ಶುಗರ್ ರೋಗಿಗಳಿಗೆ ಒಂದು ಸಂತಸವಾಗ್ತಕ್ಕಂಥ ಸುದ್ದಿ. ಏನೇ ಭಾಳಷ್ಟು ಜನ ಆ ಕಾಯಿಲೆಯಿಂದ ನರಳ್ತಕ್ಕಂಥ ಈ ದಿನಗಳಲ್ಲಿ, ಅದರಲ್ಲೂ ಕೂಡ ನಮ್ಮ ತಾಲೂಕಿನಲ್ಲೇ ಸ್ಥಳೀಯವಾಗಿ ನಮ್ಮ ಡಾಕ್ಟ್ರು ಇವತ್ತು ಪ್ರಾರಂಭ ಮಾಡಿ ಈ ಒಂದು ಆಸ್ಪತ್ರೆಯನ್ನು ಇವತ್ತು ಉದ್ಘಾಟನೆಗೊಂಡಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಒಂದು ಹೆಚ್ಚು ಇನ್ನೊಂದು ಕಿರೀಟವನ್ನು ಕೊಟ್ಟಂತಹ ಒಂದು ಕೆಲಸ ಆಗ್ತದೆ. ಅದರಿಂದ ಈ ಆಸ್ಪತ್ರೆ ಯಶಸ್ವಿಯಾಗಿ ಭಾಳಷ್ಟು ರೋಗಿಗಳಿಗೆ ಒಂದು ಚಿಕಿತ್ಸೆ ದೊರೆತಕ್ಕಂಥ ಮತ್ತು ಪರಿಣಾಮಕಾರಿಯಾಗಿ ಗುಣಮುಖವಾಗ್ತಕ್ಕಂಥ ಕೆಲಸ ಈ ಆಸ್ಪತ್ರೆಯಿಂದ ಆಗಲಿ. ಅದಕ್ಕೆ ನಮ್ಮ ಎಲ್ಲರ ಸಹಕಾರ, ಜನಪ್ರತಿನಿಧಿಗಳ ಸಹಕಾರ ಯಾವತ್ತೂ ನಮ್ಮ ಡಾಕ್ಟರ್ ಜೊತೆಗೆ ಇರುತ್ತೆ ಎಂಬ ಒಂದು ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ಈ ಒಂದು ಆಸ್ಪತ್ರೆಗೆ ನನ್ನ ಶುಭಾಶಯವನ್ನು ನಾನು ಕೋರ್ತಾ ಇದ್ದೀನಿ.